ಅಂಧ ಮಕ್ಕಳಿಗೆ ಈ ರೀತಿಯಾದಂಥ ಫುಟ್ಬಾಲ್ ಪಂದ್ಯಾವಳಿ ಒಂದು ವಿಭಿನ್ನವಾಗಿದೆ. ಹಾಗೆಯೇ ಮಕ್ಕಳು ಕೂಡ ಒಂದು ಉತ್ತೇಜನ ಸಿಗುತ್ತೆ. ಈ ಕಾನ್ಸೆಪ್ಟ್ ಹೆಂಗೆ ಶುರು ಆಯಿತು ಮೇಡಮ್? ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತೀವಿ ಮೇಡಮ್? ಇದು ನಮ್ಮದು ಬಂದು ಅಶ್ವಿನಿ ಅಂಗಡಿ ಟ್ರಸ್ಟ್ ಅಂತ. ಲೈಕ್ ನಾವು ನಮ್ಮಲ್ಲಿ 120 ಮಕ್ಕಳಿದ್ದಾರೆ. ಅಂದರೆ 70 ಬುದ್ಧಿಮಾಂದ್ಯ ಮಕ್ಕಳು, ಹಾಗೆ 50 ದೃಷ್ಟಿದೋಷವುಳ್ಳ ಮಕ್ಕಳಿದ್ದಾರೆ. ಸೊ ನಾವು ಈ ಒಂದು ಕಾರ್ಯಕ್ರಮ ಅಂದರೆ ಇಂಡಿಯನ್ ಫುಟ್ಬಾಲ್ ಲೀಗ್ ಅಂತೇನು ಹೇಳ್ತೀವಿ, ಅದು ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲೇ ಫಸ್ಟು. ಹೆಂಗೆ ಅಂತಂದರೆ, ನಿಮ್ಗೆ IPL ಕೇಳಿದಿರಲ್ಲ, ಇಟ್ ಈಸ್ ಸಿಮಿಲರ್ ಟು IPL. ಸೊ ನಮ್ಮ ಭಾರತದಲ್ಲಿ 10 ಟೀಮ್ಸ್ ಇರುತ್ತೆ. 10 ಟೀಮ್ ಅಂದರೆ 5 ವಿಮೆನ್ ಟೀಮ್, 5 ಮೆನ್ ಟೀಮ್. ಸೊ 10 ಟೀಮ್ಗೂ ಒಬ್ಬೊಬ್ಬ ಫಾರಿನ್ ಪ್ಲೇಯರ್ಸ್ನ ಮರ್ಜ್ ಮಾಡಿ ಆಡಿಸ್ತಿದ್ದೀವಿ. ಅಂದರೆ ಫಾರಿನ್ ಪ್ಲೇಯರ್ಸ್ ಎಲ್ಲರೂ ಕೂಡ ಸೌತ್ ಕೊರಿಯಾ ಹಾಗೆ ಮೆಕ್ಸಿಕೋದಿಂದ ಬಂದಿದ್ದಾರೆ. ಆಮೇಲೆ ಇದರ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಎಲ್ಲ ಫಾರಿನ್ ಪ್ಲೇಯರ್ಸ್ ಕೂಡ ಪ್ಯಾರಾ ಒಲಿಂಪಿಕ್ಸಲ್ಲಿ ಇದೆಲ್ಲ ಗೋಲ್ಡ್ ಮೆಡಲಿಸ್ಟ್. ಸೊ ಅವ್ರನ್ನ ಇನ್ವೈಟ್ ಮಾಡೋದ್ರ ಮೂಲಕ ನಮ್ಮ ಇಂಡಿಯನ್ ಟೀಮ್ಗೆ ಒಂದಷ್ಟು ಟೆಕ್ನಿಕ್ಸ್ ಮತ್ತು ಗೈಡೆನ್ಸ್ ಬರುತ್ತೆ. ಸೊ ನಾವು 14th ರ್ಯಾಂಕಲ್ಲಿದ್ದೀವಿ. ಇನ್ನು ನಮ್ಮ ಭಾರತದ ಫುಟ್ಬಾಲು 14th ರ್ಯಾಂಕಲ್ಲಿದೆ ಟೀಮ್. ಸೊ ನಾವು ಫಸ್ಟ್ ರ್ಯಾಂಕಿಗೆ ಹೋಗಬೇಕು ಅಂದರೆ ಇಂಥ ಇಂಟರ್ನ್ಯಾಷನಲ್ ಕನೆಕ್ಷನ್ಸ್ ಇರಬೇಕು. ಈ ಥರ ಲೀಗ್ಸ್ ಎಲ್ಲ ಆಟ ಆಡ್ತಿದ್ರೆ ಸೊ ನಮಗೂ ಒಂದಷ್ಟು ಉತ್ತೇಜನ ಬರುತ್ತೆ, ಎನ್ಕರೇಜ್ಮೆಂಟ್ ಬರುತ್ತೆ, ಅವರಿಂದ ಟೆಕ್ನಿಕ್ಸ್ ಬರುತ್ತೆ. ಸೊ ನಾವು ಅದನ್ನು ಮಾಡ್ಬೋದು. ನಾವು ಅಶ್ವಿನಿ ಅಂಗಡಿ ಟ್ರಸ್ಟ್ ಅನ್ನೋದು ಆಲ್ ಇಂಡಿಯಾ ಬ್ಲೈಂಡ್ ಫುಟ್ಬಾಲ್ ಅಸೋಸಿಯೇಷನ್ನ ಜೊತೆ ಸೇರಿಕೊಂಡು ನಾವು ಇದನ್ನು ಈ ಟೀಮ್ನ ಮಾಡ್ತಿದ್ದೀವಿ. ಟೋಟಲಿ ನಮ್ಮಲ್ಲಿ ಇವತ್ತು 7 ಮ್ಯಾಚ್ ಇರುತ್ತೆ. ನಾಳೆ 6 ಮ್ಯಾಚ್ ಇರುತ್ತೆ. 24th 6 ಮ್ಯಾಚ್ ಇರುತ್ತೆ. 25th ಕೂಡ 6 ಮ್ಯಾಚ್ ಇರುತ್ತೆ. 26th ಫೈನಲ್ ಡೇ, ಅದು 2 ಮ್ಯಾಚ್ ಇರುತ್ತೆ, ಫೈನಲ್ಸ್ ಮತ್ತು ಸೆಮಿಫೈನಲ್ಸು. ಸೊ ಎಲ್ಲರೂ ಬಂದು ಇದಕ್ಕೆ ಪ್ರೋತ್ಸಾಹ ಕೊಡಿ, ಹಾಗೆ ನಮ್ಮನ್ನೆಲ್ಲ ಎನ್ಕರೇಜ್ ಮಾಡಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗೋಣ ಅಂತ ನಾನು ಕೇಳ್ಕೊಳ್ತೀನಿ. ಟೈಮಿಂಗ್ಸ್ ಫೈನಲ್ ಟೈಮಿಂಗ್ಸ್ ಬಂದು ಭಾನುವಾರ 2 ಗಂಟೆಯಿಂದ 4 ಗಂಟೆ ತನಕ ಇರುತ್ತೆ. ದಯವಿಟ್ಟು ಫೈನಲ್ಸ್ಗಾದರೂ ಎಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ. ಮ್ಯಾಚ್ ಡೇ ನಿಮ್ಮ ಟ್ರಸ್ಟ್ ಅವರನ್ನ ಅಥವಾ ಬೇರೆ ಬೇರೆ ಕಡೆಯಿಂದ? ಹಾಂ, ನಮ್ಮ ಟ್ರಸ್ಟಲ್ಲಿ ಒಂದು 10 ಮಕ್ಕಳಿದ್ದಾರೆ. ಇನ್ನು ಬೇರೆ ಬೇರೆ ಮಕ್ಕಳೆಲ್ಲ ಹೆಂಗಿದ್ರೆ ಆಲ್ ಇಂಡಿಯಾ ಬ್ಲೈಂಡ್ ಫುಟ್ಬಾಲ್ ಅಸೋಸಿಯೇಷನ್ನ ಟೀಮ್ ಕಡೆಯಿಂದ ಬಂದಿದ್ದಾರೆ. ಗುಜರಾತ್, ಮಹಾರಾಷ್ಟ್ರ, ಅರುಣಾಚಲ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ಇಷ್ಟು ದೇಶನ ಬಂದಿದ್ದಾರೆ. ಮತ್ತು ಸೌತ್ ಕೊರಿಯಾ ಮತ್ತು ಮೆಕ್ಸಿಕೋದಿಂದ ಒಂದಷ್ಟು ಪ್ಲೇಯರ್ಸ್ ಒಬ್ಬೊಬ್ಬರು ಬಂದಿದ್ದಾರೆ. ಆಮೇಲೆ ಇದಕ್ಕೆ ಪ್ರೈಸ್ ಕೂಡ, ಮನಿ ಕೂಡ ತುಂಬ ಚೆನ್ನಾಗೇ ಇದೆ. ಅಂದರೆ ಫಸ್ಟ್ ವಿನ್ನರ್ಗೆ ನಾವು 1 ಲಕ್ಷ ಕೊಡ್ತಿದ್ದೀವಿ. ಹಾಗೆ ರನ್ನರ್ಗೆ 50,000 ರೂಪೀಸ್ ಕೊಡ್ತಿದ್ದೀವಿ. ಹಾಗೆ ಸ್ಪೆಷಲ್ ಪ್ರೈಸಸ್ ಇರುತ್ತೆ. ಬೆಸ್ಟ್ ಗೋಲ್ ಕೀಪರ್, ಬೆಸ್ಟ್ ಡಿಫೆಂಡರ್, ಬೆಸ್ಟ್ ಸ್ಟ್ರೈಕರ್, ಈ ಥರ ಎಲ್ಲ 5,000 5,000 ರೂಪಾಯಿ ನಾವು ಅದನ್ನು ಕೊಡ್ತಾ ಇದ್ದೀವಿ, ಅವ್ರಿಗೆ ಎನ್ಕರೇಜ್ಮೆಂಟ್ ಆಗಲಿ ಅಂತ. ಹಾಗೆ ಸರ್ಟಿಫಿಕೇಟ್ಸ್ ಮತ್ತು ಟ್ರೋಫೀಸ್, ಮೆಡಲ್ಸ್ ಎಲ್ಲ ಅವ್ರಿಗೆ ಕೊಡ್ತಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.